ಮಾಡಲಾರ್ದಕ್ಕಿಂತ ಜೀವಂತದೀವಲ್ಲ ನಾವು. ಮತ್ತೆ ಇದನ್ನು ಮಾಡಲಿಲ್ಲ ಅಂದ್ರೆ ಪ್ರಯೋಜನ? ಎಲ್ಲರಿಗೂ ಇವ್ರಿಗೆ ನಾವೇ ಬೇಕಾಗಿದ್ದೀವಲ್ಲ. ಅದಕ್ಕೆ ನೋಡಿಲಿ, ಇದನ್ನ ಇವತ್ತ ಬೇಕಾದಾಗಲಿ ಕಾರ್ಖಾನೆ ಮಾಲೀಕರು ಅವ್ರು ಏನದಾರಲ್ಲ ಕಾನೂನಿನ ಪ್ರಕಾರ ಇವ್ರು ಕ್ರಮ ತಗೊಂಡು ಬಿಲ್ ಕೊಡ್ತಾರೆ ಅನ್ನೋದು ನಮ್ಗೆ ಭರವಸೆ ಇಲ್ಲ. ಅದನ್ನಟ್ಟು ಅವ್ರು ಬಂದು ನಮ್ಗೆ ಆಗುದಿಲ್ರಿ ಅಂದ್ರೆ ಸಕ್ರೆ ಲೋಡ್ ಮಾಡ್ತೀವಿ ನಾವು. ಸಕ್ರೆ ಲೋಡ್ ಮಾಡ್ತೀವಿ, ಅಲ್ಲಿ ಏನು ಬೇಕಲ್ಲ ಅವೆಲ್ಲ ನಿಮ್ಗೆ ಗೊತ್ತದಾವ. ಅವನ್ನೆಲ್ಲ ಬಿಚ್ಚಿ ನಾವು ಮಾರಾಟ ಮಾಡ್ತೀವಿ. ಅವು ಏನು ನಿಂತಾವೆ ನೀವು ಕಾರ್ಖಾನೆ ನೋಡ್ರಿ. ಭಾಳ ಇಲ್ಲೆಲ್ಲ ಇವರು ಪಟ್ಟಪತ್ರ ಹಿತಾಸಕ್ತಿಗಳು ಹೆಂಗದಾರಂದ್ರೆ ಈ ಬ್ಯಾಂಕ್ನವ್ರು ಇರ್ಬೋದು, ಈ ಕಾರ್ಖಾನೆ ಮಾಲೀಕರು ಇರ್ಬೋದು, ಈ ಸರ್ಕಾರ ಇರ್ಬೋದು, ಇಲ್ಲಿರುವಂಥ ಅಧಿಕಾರಿಗಳು ಇರ್ಬೋದು, ಇವರೆಲ್ಲರೂ ನಮಗೆ ರಕ್ಷಣೆ ಕೊಡ್ತಾರ, ಮತ್ತು ನಮಗೇನಾದ್ರು ನ್ಯಾಯ ಕೊಡಿಸ್ತಾರಂತೆ ಅನ್ನುವಂಥದ್ದು ಮಧ್ಯದಲ್ಲಿ ಏನಾದ್ರು ಭ್ರಮ ಇದೆ. ಇದು ಹಾಗಾಗಿಲ್ಲ. ಯಾಕಂತೇಳಿ ಅಂದ್ರೆ ನೋಡ್ರಿ, ಬ್ಯಾಂಕ್ನವ್ರು ಎಲ್ಲೋ ಒಂದು ನಮಗೊಂದು ಲಕ್ಷ 2 ಲಕ್ಷ 1 ಲಕ್ಷ ರೂಪಾಯಿ ಸಾಲ ಬೇಕಂತೇಳ್ತೀವಿ ಅಂದ್ರೆ ನಮ್ಮ ಆಸ್ತಿ ಎಷ್ಟಿರ್ತದೆ? 14 ಕೋಟಿ ಆಸ್ತಿ ಇರ್ತಿರ್ತಿದ್ರು ವಿಜಯವರ. ಎಷ್ಟು ಕೊಡ್ತಾರ್ರಿ? ನಾನು 10 ಎಕರೆ ಜಮೀನಿಗೆ ನಿಮ್ಗೆ ಎಷ್ಟು ಕೊಡ್ತಾರೆ ಹೇಳ್ರಿ? ಇವತ್ತು 4 ಲಕ್ಷ ರೂಪಾಯಿ ಬೆಳೀತಿಲ್ಲ. 5 ಲಕ್ಷ ರೀ. ಬೇಡ ಬೇಡ ಬಾ ಏರಿ ನೋಡ್ರಿ, ನೀವು ಬಿಡ್ರಿ ನೀವು ನಿಮ್ಗೆ ಗೊತ್ತಾಗೈತಿಲ್ಲ. ಈಗ ಏನೇನು ನಮ್ಮ ಲ್ಯಾಂಡನ್ನು ತಗೊಂಡು ಹೊಸದಾಗಿ ತಗೊಂಡು ಅಲ್ಲಿ ಒಂದು 100-200 ಎಕರೆ ಮಾಡಿ ಅಲ್ಲಿ ಒಂದು ಕಾರ್ಖಾನೆ ಹಾಕಿ ಅಲ್ಲಿ ಏನೈತೆ ಅದ್ರ ಮೇಲೆ ದುಪ್ಪಟ್ಟು ಸಾಲ ತೆಗೆದು ನಮ್ದ ಶೇರ್ ಮಾಡ್ಕೊಂಡು ಕೇಳ್ರಿ. ನಿಮ್ಗೊಂದು ಜಮಖಂಡಿ ಶುಗರ್ ಹೇಳಕ್ಕೆ ಕೇಳ್ರಿಲ್ಲಿ ಮಾಡಿ ಇವತ್ತು ಅದನ್ನು 2 ಸಲ ಮಾಡಿದ್ರು ಸಾಲ ತೀರಂಗಿಲ್ಲ. 2 ಅಲ್ಲ 1200 ಕೋಟಿ ರೂಪಾಯಿ ಸಾಲ ಆ ಫ್ಯಾಕ್ಟ್ರಿ ಮೇಲೆ ಐತೆ ತಿಳಿತೀವಿ ಅಂದ್ರೆ ಬ್ಯಾಂಕ್ನವ್ರು ಹೆಂಗೆ ಸಾಲ ಕೊಟ್ಟರು? ಅದು ಕಿಮ್ಮತ್ತಿ ನೀವು ಮಾರಾಟ ಮಾಡಿ. ಇಲ್ಲಿ ಒಂದು ದೊಡ್ಡ ಷಡ್ಯಂತ್ರ ಐತ್ರಿ ಬಸಪ್ಪಣ್ಣ. ಇಲ್ಲಿ ನಮ್ಮ ಆಸ್ತಿ ಏನೈತಲ್ಲ ನಮ್ಮ ಆನ್ಲೈನ್ ಮೇಲೆ ಹರಾಜು ಮಾಡ್ತಾರೆ. ಮಕ್ಕಳು ಆನ್ಲೈನ್ ಮೇಲೆ ಹರಾಜು ಮಾಡ್ತಾರೆ. ಕಟ್ಬಾಕಿ ಯಾಕಂದ್ರೆ ನೋಡ್ರಿ, ಇವ್ರಿಗೊಂದು ಯಾವ್ದ್ರಿ ಅದು ಡೆಟ್ ರಿಕವರಿ ಟ್ರಿಬ್ಯುನಲ್ ಅಂತೇಳಿ ಐತ್ರಿ. ಡೆಟ್ ಅಂದ್ರೆ ಏನು? ಅಲ್ಲಿ DRT ಅಂತೇಳಿ ಬೆಂಗಳೂರಾಗ ಒಂದು ಮಾಡ್ಕೊಂಡಾರ್ರಿ ಮೋದಿ ಅವ್ರು ಯಾರು ಶಂಕರ್. ಈ ಕಟ್ಬಾಕಿ ಯಾವ್ದಂದ್ರೆ ಹೇಳ್ರಿ, ಮೊನ್ನೆ ಒಂದು ಬಂದಿದ್ದು ಒಂದು ಪ್ರಕರಣ. ದೊಡ್ಡ ಲೀಡರ ಮದುವ ಎಲ್ಲರಿಗೂ ಹೇಳ್ಬಿಡ್ತೀನಿ, ದೊಡ್ಡ ಲೀಡರ ಒಂದು ಪಕ್ಷದ್ದು ಅವ್ನಿಗೆ ಏನು ಏನಕ್ಕಂತೇಳಿ ಬಂದಾಗ ನೋಡಿದ್ರೆ ಅಸೋಸಿಯೇಷನ್ ಇರ್ತಾರಂತ ಹೇಳಿ ಕಟ್ಬಾಕಿ ಅದು ನೋಟಿಸ್ ಕೊಟ್ಟರು, ಎಲ್ಲ ಮಾಡಿದ್ರು. ಅವೇನು ಕಣ್ ತೆಗಿಲಿಲ್ಲ. ಹೊರಮಾಡಿ ಏನೈತಿಲ್ಲ DRTಗೆ ಹೋದ ಕೇಸ DRT ಅಂತ ನೋಟಿಸ್ ಕೊಟ್ಟರು, ಜಾರಿ ಆಗಲಿಲ್ಲ. ಯಾರು? ನಮ್ಮ ಲೀಡ್ರ. ಆಮೇಲೆ ಕೇಳ್ರಿ ಏನಾಗ್ತಂತೇಳಿ ಕೇಳಿದ್ರೆ ಬಸಪ್ಪನ DRTಗೆ ಆದದ್ದು ಒಮ್ಮಿಗೆನ ಹರಾಜ್ಕೊಂಡಿತ್ರಿ. ಆನ್ಲೈನ್ ಮೇಲೆ ಹರಾಜು ಅವ್ನಿಗೆ ಏನಕ್ಕೆ ನೋಟಿಸ್ ಕೊಟ್ರೆ ಹರಾಜು ಈಗ ಸದ್ಯ ನಡೆದಿರ್ತದ. ಅವ್ನು ಗಾಬ್ ಆಗಿಬಿಟ್ಟ. ಇಂಥ ಹರಾಜ್ ಆಕೈತಿ ಆನ್ಲೈನ್ನಾಗ ಒಬ್ಬ ಯಾವನೋ ತೊಗೊಂಡ್ಬಿಡ್ತಾನೆ. ಆನ್ಲೈನ್ನಾಗ ಗೊತ್ತಾಗತ್ತೆ, ಲೊಕೇಶನ್ ಹಾಕ್ತಾರೋ ಅದನ್ನೆಲ್ಲ ನೋಡಿ ಇನ್ನು ಹೊಲ ಆನ್ಲೈನ್ನಾಗ ಹರಾಜ್ ಆಕೈತಿ. ಅವ್ನಿಗೆ ಎಷ್ಟು ಸಾಲ? 8 ಲಕ್ಷ. 5 ಲಕ್ಷ ಸಾಲ. 5 ಲಕ್ಷದೊಳಗೆ 4 ಎಕರೆ ಬೇಕು ಅವ್ನ. 40 ಜಮೀನ 2 ಕೋಟಿ ಆಸ್ತಿ 5 ಲಕ್ಷಕ್ಕೆ ಮಾರಾಟ ಮಾಡೋದು ಅವ್ರು ಕೊಟ್ಕೊಟ್ಟಿದ್ದೀವಿ. ಆಮೇಲೆ ನಮ್ಮ ಮನೇಲಿ ಬಂದ ಬ್ಯಾಂಕ್ ಬಂದ್ ಮಾಡಿದೀವಿ. ಆಮೇಲೆ 2 ದಿನ ಬ್ಯಾಂಕ್ ಒಳಗ ಎಲ್ಲ ಬಂದ. ಬ್ಯಾಂಕ್ನವ್ರು ಬಂದರು, ಸೆಟಲ್ಮೆಂಟ್ ಆಯ್ತು. ಯಾರು ನಿಲ್ಕತಿ? ಒಬ್ಬ ಪ್ರಭಾವಿ ನಾಯಕ, ಅವ್ರದ ಸರ್ಕಾರ ಆಗ ಸಹಿತ ಈ ಶಾಲಿನವ್ರದಲ್ಲ ನಮ್ಮ ಏನಾರೇ ಕ್ರೀಡಾಡ ಪಕ್ಷ ಅಂತೇಳಿ ಅವ್ನು ಉಳಿಸುವಂಥ ಕೆಲಸ ರೈತ ಸಂಘ ಮಾಡಿ ಆನ್ಲೈನ್ನಾಗ ಹರಾಜ ನಮ್ಮ ಅಕ್ಕ ಫ್ಯಾಕ್ಟ್ರಿ ಆನ್ಲೈನ್ ಹರಾಜಾಗಿಲ್ಲ. ಅವರು ಬ್ಯಾಂಕಿನವರು ಅಧಿಕಾರಿಗಳು ಒಳಗ ನೋಡಲ್ಲ ಇವರು ಒಂದು ಭಾಳ ಮಹತ್ವ ಕೇಳ್ರಿ. ಇದೇನಿಲ್ಲ, ಈ 1200 ಕೋಟಿ ಸಾಲ ಮಾಡಿದಂತ ನಾಳೆ ಏನು ಮಾಡ್ತಾರೆ? ಒಂದು 600 ಕೋಟಿ ಖಾಸಗಿ ಆಸ್ತಿ ಮಾಡಿರ್ತಾರೆ. ಈ ಫ್ಯಾಕ್ಟ್ರಿ ಮೇಲೆ ಲೋಡ್ ಮಾಡಿದಂತಾರಲ್ಲ ಅವ್ರು ಬೇರೆ ಬೇರೆ ಕಾಲೇಜು ಬೇನಾಮಿ ಆಸ್ತಿ ಬೇರೆ ಬೇರೆ ರಾಜ್ಯದೊಳಗೆ ಬೇರೆ ಬೇರೆ ದೇಶದೊಳಗೆ ಇದೇನೈತಿಲ್ಲ ಕೈ ಹಾಕ್ತಾರೆ. ಬ್ಯಾಂಕ್ನವ್ರು ಹೆಂಗೆ ಎಂಥ ಹಾಲು ಕಟ್ಟಿರ್ತಾರೆ ಗೊತ್ತೈತೇನೆ? ಅವರು ಇವತ್ತು 10 ಕೋಟಿ ಕೊಟ್ಟಿದ್ರು ಅಂದ್ರೆ ಅಲ್ಲಿ NCLT ಅಂತೇಳಿ ಬಾಂಬೆದಾಗ ಒಂದು ವಿಡ್ರಾಲ್ ಮಾಡ್ಯಾರ. ಸರ್ ಈಗ ಹೊಸದಾಗಿ ಜಿಲ್ಲಾಧಿಕಾರಿಗಳು ಆಗಿರ್ತಾರೆ.
ನಮ್ಮ ಯಾರು ಕೊನೆಯ ಸರ್ ಅನ್ನೋದನ್ನೇ ಎಲ್ಲ ರೈತರ ಪರವಾಗಿ ಹೇಳ್ಕೊಂಡು ಇಲ್ಲಿ ಅದ್ರ ಜೊತೆಗೆ ನಾನು ಹೇಳ್ಕೊಂತ ಸ್ಪಷ್ಟವಾಗಿ ರೈತರು ಬರ್ತಾರಂದ್ರೆ ಜಿಲ್ಲಾ ಆಡಳಿತಕ್ಕೆ ಪೊಲೀಸರು ಯಾರು ಬ್ಯಾರಿಕೇಡ್ ಹಾಕಬಾರ್ದು. ಇಲ್ಲಿ ನಾವೇನ ನಮ್ಮ ವೈಯಕ್ತಿಕ ಕೆಲಸಕ್ಕೆ ಯಾರು ಬಂದಿರಂಗಿಲ್ಲ. ಪ್ರತಿಯೊಂದು ಸಲ ಇದಾಗ್ತದೆ. ಎಸ್ ಪಿ ಸಾಹೇಬ್ರಿಗೆ ಬಂದತಿ, ನೀವು ಹೊಸದಾಗಿ ಬಂದಿದ್ರಿ. ಯಾಕಂದ್ರ ರೈತರಿಗೆ ಅವಮಾನ ಅಲ್ಲದ ಈ ಡಿಪಾರ್ಟ್ಮೆಂಟ್ಗೆ ಮತ್ತೆ ಜಿಲ್ಲಾಡಳಿತಕ್ಕೆ ಅವಮಾನ ಆಕತ್ತೆ. ಯುವ ಸಾಹೇಬ್ರೇನು ಹೊಸದಾಗಿಲ್ಲ, ಯಾರು ಹೊಸದಾಗಿಲ್ಲ. ಅದಕ್ಕೆ ನಾವೇನ್ ಹೇಳ್ತೇವೆ, ಹೊರಬಿಡೋದಿಲ್ಲ, ಬ್ಯಾರಿಕೇಡ್ ಹಾಕಿದ್ರೆ ಅಲ್ಲೇ ತಂದ್ಬಿಡಾಕ್ತಾರೆ ರೈತರನ್ನ. ನಾವು ಎದಕ್ ಬಂದೇವು ಅಂತಕ್ಕಂಥದ್ದು ಸಮಸ್ಯೆನ ಅರ್ಥ ಮಾಡ್ಕೋಬೇಕು. ಏನ್ ಸಮಸ್ಯೆ ಅದ ಅಂತಕ್ಕಂಥ ಚರ್ಚೆ ಮಾಡಬೇಕು. ನಾವು ಇವತ್ತು ಬಂದಂತವ್ರಿಗೆ ಸುಮ್ ಸರಳ ಬಿಡ್ಬೇಕಲ್ಲ. ಬ್ಯಾರಿಕೇಡ್ ಹಾಕುವಂಥದ್ದು ಏನ್ ಕಾರಣ, ಯಾರು ಹೇಳಿದಾರ ಅಂತ ಬೇಕಲ್ಲ. ಸ್ಪಷ್ಟವಾಗಿ ಪ್ರತಿಯೊಂದು ಸಲ ಇದೇ ರೀತಿ ಆದ್ರೆ ಯಾಕಂತ ನಾವು ಬಿಟ್ಬಿಡ್ತೇವೆ. ನಾವೇನು ಹೋರಾಟ ಮಾಡೋದು ಬಿಟ್ಬಿಡ್ತೇವೆ. ಯಾರ್ಯಾರು ಏನೇನು ಬೋಚ್ಕೊಂಡು ಹೋಗ್ತಾರೆ, ಹೋಗಿ ದುಡುಗರು ಮಾಡ್ಕೊಂಡು ಹೋಗಿ ಜಿಲ್ಲಾನ ಒಳಗಾಲ ಆಗ್ತದೆ. ಆದ್ರೆ ನಾವು ಬಿಟ್ಟು ಬಿಡ್ತೇವೆ. ಈ ರೀತಿ ಅವಮಾನ ಮಾಡಿ ಬರೋದು ನಮಗೆ ಸರಿಯಲ್ಲ. ನಾವ್ ಏನ್ ಮಾಡಕ್ ಬಂದಿದ್ದೇವೆ ಅಂತ ಸ್ವಲ್ಪ ಅದ್ರ ಕಾಮನ್ ಸೆನ್ಸ್ ಇರಬೇಕಲ್ಲ. ಪೊಲೀಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ಯಾಕೆ ಬ್ಯಾರಿಕೇಡ್ ಹಾಕ್ತಾರೆ ಪದೇ ಯಾಕೆ ಬಿಡೋ ವಾದ ಕೇಳಿಬೇಕು. ನಾವು ಬರ್ತೇವೆ ಅಂದ್ರೆ ರೈತರು ಬರ್ತಾರೆ ಅಂದ್ರೆ ದಾರಿ ಬಿಡಬೇಕು. ನಮಗೆ ಸರಳ ಗೇಟ್ ಓಪನ್ ಮಾಡ್ಬೇಕು. ದೇಶಕ್ಕೆ ಅನ್ನ ಬೆಳೆಯುವಂತ ರೈತರು, ನಾವು ದೇಶಕ್ಕೆ ಅನ್ನ ಕೊಡುವಂತ ರೈತರು ಇಲ್ಲಿ ಬರ್ತೀವಂದ್ರ ಬ್ಯಾರಿಕೇಡ್ ಹಾಕ್ತಾರೆ ಅಂದ್ರೆ ಏನ್ ಕಾರಣ, ಅದಕ್ಕೆ ಸ್ಪಷ್ಟವಾಗಿ ಉತ್ತರ ಸಿಗ್ಬೇಕು. ಯಾಕ್ರೆ ಇನ್ನು ಮುಂದೆ ಈ ರೀತಿ ಆಗ್ಬಾರ್ದು. ರೈತರಿಗೆ ಯಾವತ್ತೂ ತನಿ ಮಾಡುವುದು ಅಲ್ಲ, ಇಲ್ಲ ತನ್ನ ಕೆಲಸ ಇಟ್ಟು ತನ್ನ ಬೇಡಿಕೆಯನ್ನು ಅಷ್ಟ ಹೇಳಿ ಹೋಗ್ಬಿಡ್ತಾರೆ. ಉಳಿದು ಉಸಾಬರಿ ಮಾಡುವಂತ ನೀವು ಹಿಂದಿನ ಮೀಟಿಂಗ್ಗಳು ತೆಗೆದು ನೋಡಿ. ರೈತರು ಬಂದಾಗ ಎಷ್ಟು ಶಾಖದಿಂದ ಆಗಿರ್ತದೆ. ಈಗ ಉಳಿದ ಕೆಲವೊಂದು ಸಂಘಟನೆ ಮೀಟಿಂಗ್ ಹೇಗಾಗಿರ್ತವೆ ಅದು ಒಂದು ಸ್ವಲ್ಪ ನೀವು ತನಿಖೆ ಮಾಡಿ ನೋಡಿಲ್ಲ. ಒಂದು ತನಿಖೆ ನಾವು ಸರ್ ಕಾನೂನು ಸರ್ ಹೋಗಿ ಹಾಕ್ತಾರೆ ಕಾನೂನು ಒಬ್ಬರು ಜೇಲ್ ಹಾಕಿದ್ರೆ ಹೇಳ್ತಾರೆ ನಮ್ಗೆ ಆಗ್ತಿಲ್ಲ. ಲಾಸ್ಟ್ ಟೈಮ್ ಮೀಟಿಂಗ್ ಆದ್ಮೇಲೆ ಹುಡುಗ ನಮ್ಮ ಬೀದಿ ಬಿಡೋ ರೈತ ಎಕ್ಸ್ಪ್ಲೇನ್ ಮಾಡ್ತಾರ ಅದ ನಂತರ ಚರ್ಚೆ ಮಾಡೋಣ. ಈಗ ಮಾನ್ಯ 22ನೇ ತಾರೀಕಿಗೆ ಬಿಟ್ಟಿಂಗ್ ಆಗ್ತದೆ. ಬಿಟ್ಟಿಂಗ್ ಆದ್ರಿಂದ ಹೊಳೆ ನಮ್ಮ ಫ್ಯಾಕ್ಟ್ರಿ ಅವ್ರನ್ನ ಕಲಿಸ್ಕೊಂಡು ಅದನ್ನ ಚರ್ಚೆ ಮಾಡಿ ಕಳಿಸಿದ್ರೆ ಇದು ಮಾಡ್ಕೊಂಡು ಅದಕ್ಕೆ ಯಾರು ಸ್ಪಂದನೆ ಮಾಡಿದ್ರಿ. ಎಂದು ನಿಲ್ಸಿಲ್ಲ. ನೀವು ಅದನ್ನ ಸಣ್ಣ ಮಾಡಿ ಮೇಲೆ ಎಂದು ಸ್ಟಾಪ್ ಮಾಡಿ ಅಂತ ಹೇಳಿ ಜಿಲ್ಲಾಧಿಕಾರಿ ಕಚೇರಿ ಬಂದಾಗ ಎಂದೂ ಸ್ಟಾಪ್ ಮಾಡಿಲ್ಲ. ಬರ್ತಾರ ಬೇರೆ ವಿಷಯ ಅದು ಮುಂದಿನ ಸರ್ ಅರ್ಥ ಇದು ಸಮಸ್ಯೆ ಸಾಲ್ವ್ ಆಗ್ತಕ್ಕಂಥದ್ದು ಜಾಸ್ತಿ ಒತ್ತು ಕೊಡೋಣ. ಇದ್ರ ಮೇಲೆ ಮುಂದಿನ ಈ ಮೀಟಿಂಗ್ ಮುಂದೆ ಮತ್ತೆ ಚರ್ಚೆ ಮಾಡೋಣ. ಸಮಸ್ಯೆ ನೀವು ಕುಂತೀರಿ ಅಂತ ನಾನು ಅದಕ್ಕೆ ಬಂದೆ. ಎಲ್ಲಿ ಕುಂತಾರ ನಮ್ಮ ರೈತರಿಗೆ ಹೊರಗಡೆ ಕುಂತಿರ್ತಾರೆ. ಲಾಸ್ಟ್ ಟೈಮ್ ಇದೇ ಕೂಡ ಅಂತ ಹೇಳಿವಿ. ಈಗ ಅಲ್ಲಿ ಕೆಳಗೆ ಕುಂತಾರಂತ ನಾನು ಬಂದು ಅದಕ್ಕೆ ರೈಟ್ ಆಯ್ತು. ನೆಕ್ಸ್ಟ್ ಟೈಮ್ ಅದೇ ಮಾಡ್ತಾರೆ. ರೈಟ್ ಒಂದಿಷ್ಟು ಬೇಡಿಕೆಗಳು ಇತ್ತು ಸರ್. 2024-25 ಹಂಗಾಮಿನಲ್ಲಿ ಕಬ್ಬು ಪೂರೈಸಿದ ರೈತರಿಗೆ 2 ದಿನದೊಳಗೆ ಸಂಪೂರ್ಣ ಕಬ್ಬಿನ ಬಿಲ್ ಅನ್ನ ಪಾವತಿ ಮಾಡಬೇಕಂತ ಒಂದು ಬೇಡಿಕೆ ಇತ್ತು. ಕಬ್ಬು ಪೂರೈಕೆ ಆದ ರೈತ 14 ದಿನದೊಳಗಾಗಿ ಕಬ್ಬಿನ ಬಿಲ್ ಸಂಪೂರ್ಣ ಪಾವತಿ ಮಾಡಬೇಕು. ಇಲ್ಲದಿದ್ದರೆ ವಿಳಂಬಿತ ಅವಧಿಗೆ 15% ಬಡ್ಡಿಯನ್ನು ಸೇರಿಸಿ ಬಿಲ್ ಸಂದಾಯ ಮಾಡಬೇಕಂತ ಒಂದು ಅಂಶ ಇತ್ತು ಸರ್. ಕೆಲ ಕಾರ್ಖಾನೆಗಳು ಪ್ರತಿಶತ 100% ಪಾವತಿ ಮಾಡುವುದಾಗಿ ತಿಳಿಸಿ ಬಾಕಿ ಉಳಿಸಿಕೊಂಡವರು ಸಹಿತ 2 ದಿನದೊಳಗಾಗಿ ಪಾವತಿ ಮಾಡಬೇಕಂತ ಜಿಲ್ಲಾಧಿಕಾರಿಗಳು ಸೂಚನೆ ಕೊಟ್ಟಿದ್ರು ಸರ್. ಪಾವತಿ ಬಾಕಿ ಉಳಿಸಿಕೊಂಡ ಸಕ್ಕರೆ ಕಾರ್ಖಾನೆಗಳು ನ್ಯಾಯಾಲಯದ ಮೊರೆ ಹೋಗಿರುವುದು ಸಹಿತ ಆ ವಿಷಯ ಚರ್ಚೆ ಆಯಿತು ಸರ್. 25-26ನೇ ತಾರೀಕಿನಂದು ಕಬ್ಬು ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆ ಜರುಗಿಸಬೇಕಂತ ಅವತ್ತು ರೈತರು ಬೇಡಿಕೆ ಇಟ್ಟಿದ್ರು. ಪ್ರಮುಖ ಅಂಶಗಳು ಸರ್.
ಅವತ್ತಿನ ಬಾಕಿ ಎಷ್ಟಿತ್ತು ಅಂದ್ರೆ ನಮ್ಮ ಜಿಲ್ಲೆಯಲ್ಲಿ ಸರ್ 550 ಕೋಟಿ ಬಾಕಿ ಇತ್ತು ಸರ್. 479 ಕೋಟಿ ಬಾಕಿ ಇತ್ತು ಸರ್ ಅವತ್ತಿನ ಡೇಟಿಗೆ ಸರ್. ಹೌದು ಸರ್, ಆ ಡೇಟಿಗೆ ಸರ್. ಇವತ್ತದು 94 ಕೋಟಿ ಬಾಕಿ ಉಳಿದಿದೆ ಸರ್. ಇಷ್ಟು ಪೇಮೆಂಟ್ ಆಗಿದೆ ಸರ್ ಇಲ್ಲಿವರೆಗೆ. ಇದು ಉಳಿದುದು ಏನಿದೆ ಸರ್, ಅದು ನ್ಯಾಯಾಲಯದಲ್ಲಿ ಅವ್ರು ಏನ್ ಹೇಳಿದ್ರೆ ಸರ್, ಕಂಡೀಷನ್ ಆಗಿದೆ ಸರ್ ಹೈಕೋರ್ಟ್ ನಲ್ಲಿ 6 ವಾರದೊಳಗಾಗಿ ಆಸ್ ಆನ್ ಡೇಟ್ ಅಂತ ಎಂತ ನಾವು ಆರಾಶಿ ಮಾಡಿದ್ರು ಸರ್. ಅವತ್ತು ಅವ್ರು 300 ಕೋಟಿ ರೂಪಾಯಿ ಇತ್ತಂದ್ರೆ 150 ಕೋಟಿನ 6 ವಾರದೊಳಗೆ ಪೂರ್ಣ ಮಾಡ್ಬೇಕು. ಮಾಡ್ಲಿಲ್ಲ ಅಂದ್ರೆ ಅವ್ರಿಗೆ ತಗೊಂಡು ಹೋಗ್ಬೇಕಂತ ಕೋರ್ಟ್ ಇತ್ತು ಸರ್. ಅವ್ರು ಕಾರ್ಖಾನೆ ಏನ್ ಮಾಡಿದ್ದಾರೆ ಸರ್, 50 ಕ್ರೋರ್ ಪೇಮೆಂಟ್ ಮಾಡಿಬಿಟ್ಟಿದ್ದಾರೆ ಸರ್. ಇನ್ನು ಉಳಿದನ್ನ ಬಾಕಿ ಉಳಿದಿದೆ ಅಮೌಂಟ್ ಇದೆ ಸರ್. ಅದನ್ನ ಈ ತಿಂಗಳ ಅಂತ್ಯಕ್ಕೆ ನಾವು ಮಾಡ್ಕೊಂತ ಅವರೆಲ್ಲರೂ ಹೇಳ್ತಾ ಇದ್ದಾರೆ. ನೋಡಿ ಆರಾಕ್ಷಿ ಮಾಡ್ಬೇಕಂತ ಹೇಳ್ಕೊಂಡು ಡೈರೆಕ್ಟ್ರು ಯಾವಾಗ ಕಂಕಲ್ ನೋಡಿ ಅವರು ಒಂದ ಸೆಂಟೆನ್ಸ್ ಒಂದು ಮೀಟಿಂಗ್ ನೋಡಿ ಇದೇ ತರ ಮೀಟಿಂಗ್ ಮಾಡಿದ್ರು. ಅದು ಏಪ್ರಿಲ್ 23 ಆ ಮೀಟಿಂಗ್ ಒಳಗ ಸುಮ್ಮನೆ ಮೀಟಿಂಗ್ ಮಾಡ್ಲಿಲ್ಲ. ಈಗ ಮೀಟಿಂಗ್ ಮಾಡ್ತೀರಿ, ಇದೆಲ್ಲ ಪ್ರೊಸೀಡಿಂಗ್ ಬರ್ತೀರಿ, ಎಲ್ಲ ಬರ್ದಿತ್ತು. ಅವತ್ತು ಬರ್ದಾರ. ಅವತ್ತು ಏನೇನು ಇದಾಗೈತಿ ಪ್ರೊಸೀಡಿಂಗ್ ಏನ್ ಮಾಡಿರಲ್ಲ ನಡವಳಿಕೆಗಳ ಬಗ್ಗೆ ಒಂದು ಸ್ವಲ್ಪ ಗಮನ ಸೆಳೆಯಿರಿ. ಆಮೇಲೆ ಅದ್ರೊಳಗೆ ಏನೇನು ಅನುಪಾಲನೆ ಆಗ್ಯಾವ ಅನ್ನೋದ್ರ ಬಗ್ಗೆ ಮಾತಾಡ್ರಿ ಸರ್. ಈಗ ಆ ಸಭೆ ಆದ್ಮೇಲೆ ತೆಗೆದುಕೊಂಡ ಕ್ರಮದ ಬಗ್ಗೆ ಸರ್ ದಯವಿಟ್ಟು ತಾವೊಂದು ಅರ್ಥ ಮಾಡ್ಕೋಬೇಕು. ಜಿಲ್ಲಾಡಳಿತದಲ್ಲಿ ಹಂತದಲ್ಲಿ ಯಾವುದೇ ವಿಷಯಗಳು ಬಾಕಿ ಇಲ್ಲ ಸರ್. ಕೋರ್ಟ್ ನಲ್ಲಿ ತಡೆಯಾಜ್ಞೆ ಇರುವುದರಿಂದ ವಿಷಯಗಳು ಪಾವತಿ ಬಾಕಿ ಇದೆ ಹೊರತಾಗಿ ಜಿಲ್ಲಾಡಳಿತ ಏನ್ ಎಫರ್ಟ್ ಹಾಕಬೇಕು, ಏನೇನು ಆರಾಶಿ ಕೊಡಬೇಕು, ಏನೇನು ಕ್ರಮ ತಗೋಬೇಕು ಎಲ್ಲ ಕ್ರಮ ತೆಗೆದುಕೊಂಡಿದೆ ಸರ್. ಬಟ್ ಹೈಕೋರ್ಟ್ ಆದೇಶ ಇದ್ದಾಗ ಯಾರು ನಾವು ಅದನ್ನ ಕೋರ್ಟ್ ಮಾಡ್ಲಿಕ್ಕೆ ಹೋಗುದಿಲ್ಲ ಸರ್. ಈಗ ಕೋರ್ಟ್ ಸುಪ್ರೀಂ ಎಲ್ಲರಿಗೂ ಗೊತ್ತೈತಿ. ಕೋರ್ಟ್ ಸ್ಟೇ ಕೊಟ್ಟಾಗ ಆದೇಶ ಮಾಡಿದಾಗ ಯಾರಿಗೂ ಏನು ಮಾಡಕ್ಕಾಗಿಲ್ಲ. ದಟ್ಸ್ ಓಕೆ. ನಾವು ಆ ಮೀಟಿಂಗ್ ನೊಳಗೆ ಏನೇನು ಪ್ರೊಸೀಡಿಂಗ್ ಮಾಡಿದ್ವಿ ಅಂತ ಹೇಳಿ ಅವತ್ತೇನು ಚರ್ಚೆ ಆಯ್ತು ಸರ್. ಆ ಮೀಟಿಂಗ್ ದಲ್ಲಿ ಸರ್ ಒಟ್ಟೆ 2 ವಾರದೊಳಗಾಗಿ ಸಂಪೂರ್ಣ ಪಾವತಿ ಮಾಡ್ಬೇಕಂತೇಳಿ ಎಲ್ಲ ಜಿಲ್ಲಾಧಿಕಾರಿಗಳು ಕಾರ್ಖಾನೆಯವರಿಗೆ ಮೀಟಿಂಗ್ ದಲ್ಲಿ ಹೇಳಿದ್ರು ಸರ್. ಈಗಾಗಲೇ ನಾವು ನಮ್ಮ ಇಲಾಖೆ ಜೀವನ ಜೊತೆಗೆ ಸಭೆ ಆಗಿತ್ತು. ಸಭೆಯಲ್ಲಿ ಇದ್ರ ಬಗ್ಗೆ ತಮ್ಮ ಟಿವಿ ಕೊಟ್ಟವರು ಹೇಳ್ತಾರೆ. ನಾನು ನಿನ್ನೆ ಚಾಯ್ಸ್ ಬಂದಿದ್ದೀನಿ, ಅವರು ಎಲ್ಲ ಅದರಲ್ಲಿ ಎಲ್ಲ ಉಳಿದಿದ್ದೀನಿ. 17ನೇ ತಾರೀಕಿಗೆ ಕೋರ್ಟಾಗಿ ಇದು ಮಾಡ್ದಾಕ್ರಿ. ಫೈಲಿಂಗ್ ಮಾಡ್ದಾಕ್ರ 19/2 ದಿನದಾಗೆ ಸ್ಟೇ ಸಿಗ್ತದೆ. 19/2 ಸ್ಟೇ. There shall be interim order to stay as spread for subject to the petition paying 50% of the outstanding dues as on today within the period of 8 weeks from today, during which the interim order granted by this court stands vacated automatically. ಅಂದರೆ 2 ತಿಂಗಳು ಅಂದ್ರೆ 8 ವೀಕ್ 8 ವಾರದೊಳಗಾಗಿ ಟೋಟಲ್ ಅವ್ರು ಏನು ರೈತರಿಗೆ ಕೊಡಬೇಕಾಗಿತ್ತಲ್ಲ ಬಿಲ್ ಅದರೊಳಗ 50% 8 ವಾರದೊಳಗ ಕೊಡ್ಬೇಕಂತ ಆರ್ಡರ್ ಮಾಡಿದೆ. ಬಿಳಿಗಿ ಶುಗರ್ಸ್ ಫೆಬ್ರವರಿ 19 ಆಮೇಲೆ ಡೈರೆಕ್ಟರ್ ಆಗಿ ಯಾರ ನೀವು ಡೈರೆಕ್ಟರ್ ಮಾಡ್ಬೇಕಲ್ಲ. ಆಮೇಲೆ ನೆಕ್ಸ್ಟ್ ಒಂದ್ ನಿಮಿಷ ಈಗ 7/3 ಆಮೇಲೆ 21/4 ಕಂಟಿನ್ಯೂಸ್ ಹಿಯರಿಂಗ್ ಆಗಿದ್ದಾವೆ. ಆಮೇಲೆ ಫ್ರೀ ಆಗೋದ್ರಿಂದ ಅದು ನಂಗೆ ಕಂಟಿನ್ಯೂಸ್ ಇದು ಆಗೋದು ಬಂದಿದೆ. ಇನ್ನೂ ಕಂಟಿನ್ಯೂ ಐತಿ. ಹೌದ್ರಿ, ಕಂಟಿನ್ಯೂ ಇದೆ. ನಾನೇ ಖುದ್ದಾಗಿ ಎಲ್ಲ ಆರ್ಡರ್ಗಳನ್ನು ಪರಿಶೀಲನೆ ಮಾಡಿ ಒಂದು ವಿಷಯ ಬಿಟ್ಟಿಲ್ಲ. ಅದೇ ನೀವು 21/4 ಈಗ ಲೇಟೆಸ್ಟ್ ಆಗಿರೋದು ಆನ್ಲೈನ್ ಆಗಿರೋದು ಏನ್ ಹೇಳ್ತಾರೆ, oral submission made by the senior counsel placed on record since 8 weeks in time granted by the court would expire during the summer vacation. ಅಂದ್ರೆ ಅವ್ರು ಏನ್ ಹೇಳ್ತಾರೆ, 8 ಅಂದ್ರೆ 8 ವೀಕ್ ಏನು ಕೊಟ್ಟಿದ್ರಲ್ಲ ಮುಗಿಲಿಕ್ಕೆ ಬಂದದ ಬ್ಯಾಸಗಿ ರಜೆ ಇರೋದ್ರಿಂದ ಟೇಕಿಂಗ್ ನೋಟ್ ಆಫ್ ದ ಸಬ್ಮಿಷನ್ ಮೇಡ್ ಬೈ ಅವನು ವಕೀಲೇನು ಅವರು ಕಾರ್ಖಾನೆ ಅವರು ವಕೀಲೇನು ರಿಕ್ವೆಸ್ಟ್ ಮಾಡೋದ್ರಿಂದ ಟೈಮ್ ಎಕ್ಸ್ಟೆಂಡೆಡ್ ಫರ್ದರ್ 4 weeks with effect from 2/5/2025. Accordingly, IAP disposed of. It is made clear that the petitioner must adhere to the order showed in the bona fide to pay outstanding dues.
ಅವ್ರೇನ್ ಹೇಳ್ತಾರೆ ಈಗ ಏನದ 50% ಪೇಮೆಂಟ್ ಮಾಡಬೇಕು. ನಮ್ಮ 13/6/2025ರಲ್ಲಿ ನಾವು ಸಕ್ಕರೆ ಆಯುಕ್ತರಿಂದ ಮತ್ತು ಜಿಲ್ಲಾಡಳಿತ ವತಿಯಿಂದ ತೆಗೆದುಕೊಂಡಂತ ಮಾಹಿತಿ ಪ್ರಕಾರ ಬಾಗಲಕೋಟೆ ಜಿಲ್ಲೆಗೆ ಒಟ್ಟು 5,416 ಕೋಟಿ ಪೇಮೆಂಟ್ ಮಾಡಬೇಕಾಗಿತ್ತು ಸರ್ FRP ಪ್ರಕಾರ. ಈ ಪೈಕಿ ಅವರು 5,425 ಕೋಟಿ ಪೇಮೆಂಟ್ ಅನ್ನ ಮಾಡಿ 98 ಕೋಟಿ ರೂಪಾಯಿ ಪಾವತಿಯನ್ನ ಬಾಕಿ ಉಳಿಸಿಕೊಂಡಿದ್ದಾರೆ ಸರ್. ಬಾಕಿ ಉಳಿಸಿಕೊಂಡಂತ ಸಕ್ಕರೆ ಕಾರ್ಖಾನೆಗಳು ಸಂಬಂಧಪಟ್ಟಂತೆ ಸರ್ ಈಗ ಸ್ಟಾರ್ಟಿಂಗ್ ದಲ್ಲಿ ಸಕ್ಕರೆ ಆಯುಕ್ತರಿಂದ ನಮಗೆ ಮೇದಲ್ಲಿ ಸರ್ RRCC ಆಯ್ತು ಸರ್ 12 ಕಾರ್ಖಾನೆಗಳಿಗೆ ಸರ್ 12 ಕಾರ್ಖಾನೆಗೆ ಜಿಲ್ಲಾಡಳಿತ ವತಿಯಿಂದ ತಹಸೀಲ್ದಾರರಿಗೆ ನಾವು ರೆವಿನ್ಯೂ ರಿಕವರಿ ಸರ್ಟಿಫಿಕೇಟ್ ಅನ್ನ ಆದೇಶ ಮಾಡಿದ್ವಿ ಸರ್. ಈ ಹಿನ್ನೆಲೆ ಒಳಗೆ ಹೈಕೋರ್ಟ್ ನಿಂದ ಸರ್ ನಮಗೆ 12 ಸಕ್ಕರೆ ಕಾರ್ಖಾನೆಗಳ ಪೈಕಿ ಬಿಳಿಗಿ ಶುಗರ್ದವರು, ಜಮ್ ಶುಗರ್ದವರು, ಜಮಖಂಡಿ ಶುಗರ್, ಪ್ರಭುಲಿಂಗೇಶ್ವರ ಶುಗರ್, ಇರಾನ್ ಶುಗರ್ದವರು ಕೋರ್ಟ್ ನಿಂದ ತಡೆಯಾಜ್ಞೆ ತಗೊಂಡ್ರು. ಟೋಟಲಿ ತಡೆಯಾಜ್ಞೆ ಏನ್ ತಗೊಂಡ್ರೆ ನಮ್ಗೆ ಪಾವತಿ ಮಾಡಲು ಕಾಲಾವಕಾಶ ನಮಗೆ 6 ವೀಕ್ ನಮಗೆ ಕಬ್ಬಿನ ಬಿಲ್ ಪಾವತಿ ಮಾಡ್ಲಿಕ್ಕೆ 6 ವಾರ ಕಾಲಾವಕಾಶ ಕೇಳಿ ತಡೆಯಾಜ್ಞೆ ತಗೊಂಡ್ರು ಸರ್. ಈ ಹಿನ್ನೆಲೆ ಒಳಗೆ ಈ ಘಟನೆ ಆದ್ಮೇಲೆ 13/6/2025 ಆಗಿದೆ. ಈ ಕೆಲವು ಕಾರ್ಖಾನೆಗಳು ಗೋದಾವರಿ ಶುಗರ್ಸ್ ಕಂಪ್ಲೀಟ್ ಮಾಡಿದ್ರು ಸರ್ FRP ಪ್ರಕಾರ, ನಿರಾಣಿ ಶುಗರ್ಸ್ ಕಂಪ್ಲೀಟ್ ಮಾಡಿದ್ರು, EIT ಬ್ಯಾರಿ ಕ್ಲಿಯರ್ ಆಯ್ತು, ಸಾಯಿ ಪ್ರಿಯಾ ಮುಗಿತು ಸರ್, MRA ಮುಗಿಸಿದ್ರು, ಕೇದಾರನಾಥ ಸಕ್ಕರೆ ಕಾರ್ಖಾನೆ, ಬಾದಾಮಿ ಶುಗರು, ಬೆಲಬ್ರೋ ಶುಗರು, ಇಂಡಿಯನ್ ICPL ಅವರು ಸುಮಾರು ಎಲ್ಲಾ ಸಕ್ಕರೆ ಕಾರ್ಖಾನೆಗಳ ಪೈಕಿ 4 ಸಕ್ಕರೆ ಕಾರ್ಖಾನೆಗಳು ಮಾತ್ರ ಇಲ್ಲಿವರೆಗೆ ಬಾಕಿಯನ್ನು ಉಳಿಸಿಕೊಂಡಿದ್ದಾರೆ ಸರ್. ಈ ಪೈಕಿ ಬಿಳಿಗಿ ಶುಗರ್ಸ್ ಅವರು 4,54,00,000 ಆಸ್ ಅಂಡ್ ಡೇಟ್ ಸರ್ 4,54,00,000 ಬಾಕಿ ಉಳಿಸಿಕೊಂಡಿದ್ದಾರೆ. ಜಮ್ ಶುಗರ್ಸ್ ಅವರು 20,50,00,000 ಬಾಕಿ ಉಳಿಸಿಕೊಂಡಿದ್ದಾರೆ. ಜಮಖಂಡಿ ಶುಗರ್ಸ್ ಅವರು 44,54,00,000 ಬಾಕಿ ಉಳಿಸಿಕೊಂಡಿದ್ದಾರೆ. ಪ್ರಭುಲಿಂಗೇಶ್ವರ ಶುಗರ್ 25 ಕೋಟಿ ಬಾಕಿ ಇದೆ ಸರ್. ಹೀಗೆ ಜಿಲ್ಲೆಗೆ ಒಟ್ಟು 94 ಕೋಟಿ ಮಾತ್ರ ಆಸ್ ಅಂಡ್ ಡೇಟ್ ವರೆಗೆ ಬಾಕಿ ಇದೆ ಸರ್. ಈ ಕುರಿತು ನಾವು ಈಗಾಗಲೇ ಸಕ್ಕರೆ ಆಯುಕ್ತರ ಗಮನಕ್ಕೆ ತಗೊಂಡಾಗ ಇದು ನನ್ನ ಸ್ಟೇ ಅನ್ನ ವೇಕೆಂಟ್ ಮಾಡ್ಲಿಕ್ಕೆ ಅವರು ಹೈಕೋರ್ಟ್ ನಲ್ಲಿ ಮೆಮೊ ಫೈಲ್ ಮಾಡಿದ್ದಾರೆ ಸರ್. ಈ ಶೀಘ್ರದಲ್ಲಿ ಇದು ಸ್ಟೇ ವೇಕೆಂಟ್ ಆದ್ಮೇಲೆ ನಮ್ಮ ತಹಶೀಲ್ದಾರ್ ಎಲ್ಲರೂ ಜಪ್ತಿ ಮಾಡಿ ಸಕ್ಕರೆ ಮಾರಾಟ ಮಾಡಿ ರೈತರಿಗೆ ಕೊಡಲಿಕ್ಕೆ ಕ್ರಮ ವಹಿಸ್ತಾರೆ. ಇದಿಷ್ಟು ಸಂಕ್ಷಿಪ್ತ ವಿವರ. ನಮ್ಗೆ ಯಾರು ಗಾಡಿ ಮಾಡಿ ಕೊಡ್ತಿಲ್ಲ, ನಮ್ಮದ ಹಂಗೇನಿಲ್ಲ, ಇದದು 108 ತ್ರಾಸ ಹೋಗ್ಬಿಡ್ತೀವಿ. ಹೌದಪ್ಪ, ಇದು ಸರ್ವಾಧಿಕಾರ, ಇಲ್ಲಿ ಇವೆಲ್ಲ ಅಧಿಕಾರಿಗಳು ಎಲ್ಲ ಸುಪ್ರೀಂ ಇವ್ರಿಗೆ ಯಾರು ಹೇಳು ಕೇಳೋರು ದಿಕ್ಕಿಲ್ಲ. ಯಾವ್ದು ಅಂಬೇಡ್ಕರ್ ಸಂವಿಧಾನದಲ್ಲಿ ಇಲ್ಲ, ಯಾವ ಪ್ರಜಾಪ್ರಭುತ್ವ ವ್ಯವಸ್ಥೆ ನಮ್ಮ ಹಕ್ಕುಗಳೆಲ್ಲ ಹೋಗ್ಯಾವ. ಅಲ್ಲಿ ಏನು ಮಾಡ್ಬೇಕು ತೀರ್ಮಾನ ಮಾಡ್ತೀವ, ಏನು ನಮ್ಗೆ ಗೊತ್ತಿಲ್ಲ. ಕಲ್ಪಟ್ಟಲ್ಲಿ ಏನು ಮಾಡೋದು, ಫ್ಯಾಕ್ಟ್ರಿಯನ್ನು ಹೇಗೆ ಗೊತ್ತಾಯ್ತು ನಮ್ಗೆ. ಮತ್ತು ಅಲ್ಲಿ ಬಂದು ನೀರು ನಿಂತಿರೋರು ಯಾರಿಗೆ ಕಬ್ಬಿನ ಬಿಲ್ ಕೊಡ್ಲಾರ್ದವ್ರು ಏನಿದಾರಲ್ಲ ಅವ್ರಿಗೆ ರಕ್ಷಣೆ ಕೊಡೋದು. ಕಬ್ಬಿನ ಬಿಲ್ ಕೊಟ್ಟಿಲ್ಲ, ಅವ್ರು ಕಾನೂನಿಲ್ಲ. ಕಾನೂನು ಕೆಳಗೆ ಕೆಲಸ ಮಾಡ್ತೀರಿ ಹೋಗುವ ಏನು ನಾನು ಇದೇನಿದಾಗಲಿದ್ದು ಇಂಥ ಸಾವಿರಾರು ಜನ ಇಲ್ಲಿ ಬರಾಕ್ತಿಲ್ಲ, ಅವರಿಗೆ ಬಸ್ ಚಾರ್ಜ್ ಇಲ್ಲ. ಅಲ್ಲೇನಾರ ನಾವು ಬಂದು ಕ್ಯಾಪ್ಸೂಲ್ ಮಕ್ಕಳು ಉದ್ಯೋಗ ಇಲ್ಲ ಅಂತೇಳಿ ನೋಡ್ಬೋದು ನೀವು. ನನ್ನೋದು ಯಾಕಂತೇಳಿ ಅಂದ್ರೆ ಯಾರು ಹಾಕಿ ಕಟ್ತೈತಿ, ಯಾರು ಕಂಬ 14 ತಿಂಗಳು 15 ತಿಂಗಳು ಬೆಳೆಸಿ 6 ತಿಂಗಳು ಡಿಪಾರ್ಟ್ಮೆಂಟ್ ಬಿಲ್ ಇಲ್ಲ ಅಂದ್ರೆ ಹೇಳಿರಿ ಯಾರು ಮಾತಾಡ್ತಾರೆ, ಯಾರು ಹೆಂಗಿಲ್ಲ ಒಂದು ನಿಮಿಷ ಯಾರು ಬಾಯಿ ಮಾಡ್ಬೇಡ ಬಿಡ್ರಿ ಏನಿದ್ರಿ ಅವ್ರ ಕ್ಲಾಸ್ ಆಗೈತಿ, ಹೋಗಿ ಬರ್ರಿ. ಭ್ರಷ್ಟ ಮಾಲಕರಿಗೆ, ಭ್ರಷ್ಟ ಮಾಲಕರಿಗೆ, ರೈತರ ಹಣ ವಿಳಂಬ ಮಾಡಿದವರಿಗೆ, ರೈತರ ಹಣ ವಿಳಂಬ ಮಾಡಿದವರಿಗೆ ನಾವು ಹಕ್ಕ ಮಾಡ್ತಾರೆ. ಅದಕ್ಕೆ ಇವ್ರಿಗೆ ಮಾತಾಡ್ಬೇಕೇನಿಲ್ಲ, $2 ಯಾರೇನು ಹೇಳಕ್ಕೆ
ಬರ್ದ ಬೇಡ ಏನಿಲ್ಲ ನೀವು ಗುಲಾಮ್ರ ನಾವು ಗುಲಾಮ್ರು ನೀವು ಹೇಳ್ದಂಗೆ ನೀವೇನ್ ಮಾಡ್ತೀರಿ